ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಮೋಷನ್ ಇನ್ ಪ್ಲೇನ್ ಚಾಪ್ಟರ್ ನ 7ನೇ ಭಾಗವನ್ನ ನೋಡ್ತಾ ಇದ್ದೇವೆ. NCERT ಪ್ರಕಾರ ಒಂದೊಂದು ಚಿಕ್ಕ ಟಾಪಿಕ್ ಮೇಲೆ ಒಂದೊಂದು ವಿಡಿಯೋ ಮಾಡ್ಕೋತಾ ಹೋಗ್ತಾ ಇದ್ದೇನೆ. ಇವತ್ತು 7ನೇ ವಿಡಿಯೋ ಮಾಡ್ತಾ ಇದ್ದೇನೆ. ನಿಮ್ಗೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಬೇರೆ ವಿಡಿಯೋಗಳು ಬೇಕು ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಪ್ಲೇ ಲಿಸ್ಟೇ ಕೊಟ್ಬಿಟ್ಟಿದ್ದೀನಿ. ನೀವು ಆ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ನಿಮಗೆ ಒಂದೇ ಕಡೆ ಸಿಕ್ಕೋಗುತ್ತೆ. ಆಯ್ತಾ? ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತು ನಾವು ನೋಡ್ತಾ ಇರೋದು 3ನೇ ಚಾಪ್ಟರ್ನ 7ನೇ ಟಾಪಿಕ್ 3.7. NCERT ಇದೇ ರೀತಿ ಕೊಡ್ತಾರೆ. ಟಾಪಿಕ್ 3.7 ಮೋಷನ್ ಇನ್ ಅ ಪ್ಲೇನ್. ಅರೆ, ಚಾಪ್ಟರ್ ಹೆಸರು ಮೋಷನ್ ಇನ್ ಅ ಪ್ಲೇನ್, ಟಾಪಿಕ್ ಹೆಸರು ಮೋಷನ್ ಇನ್ ಅ ಪ್ಲೇನ್. ಯಾಕಂದ್ರೆ ಮೋಷನ್ ಇನ್ ಅ ಪ್ಲೇನ್ ನಲ್ಲಿ ನೀವು ಇಷ್ಟು ದಿನ ಏನ್ ಕಲ್ತ್ರಿ? ವೆಕ್ಟರ್ಸ್ ಬಗ್ಗೆ ಕಲ್ತ್ರಿ. ಇವತ್ತು ನಾವು ಆಕ್ಚುಲಿ ಈ ಮೋಷನ್ ಇನ್ ಅ ಪ್ಲೇನ್ ಚಾಪ್ಟರ್ಗೆ ಎಂಟರ್ ಆಗ್ತಾ ಇದ್ದೇವೆ. ಸೊ ಈ ಮೋಷನ್ ಇನ್ ಅ ಪ್ಲೇನ್ಗೆ ಒಂದು ಲೆಕ್ಕದಲ್ಲಿ ಇಂಟ್ರೊಡಕ್ಷನ್ ಕೊಡೋ ಇದೆ ಇದ್ರಲ್ಲಿ ಅಷ್ಟೇ, ಮತ್ತೇನು ಇಲ್ಲ. ನಿಮ್ಗೆ ಇದ್ರಲ್ಲಿ ಇರೋ ಎಲ್ಲ ಟಾಪಿಕ್ಗಳು ಆಲ್ರೆಡಿ ಗೊತ್ತಿರೋವೇ ಇದಾವೆ. ಮೋಷನ್ ಇನ್ ಸ್ಟ್ರೇಟ್ ಲೈನ್ ಪಾಠದಲ್ಲಂತೂ ಪದೇ ಇದ್ರ ಬಗ್ಗೆ ಎಲ್ಲ ಸುಮಾರು ಹಾಕಿ ಉಜ್ಜಾಗಿತ್ತು, ಹೌದಾ? ಎಲ್ಲದರ ಅರ್ಥ ನಿಮ್ಗೆ ಆಲ್ರೆಡಿ ಕ್ಲಿಯರ್ ಆಗಿರುತ್ತೆ. ಒಂದ್ಸಲ ಹಿಂಗೆ ಬ್ರೀಫ್ ಆಗಿ ನೋಡ್ಕೊಂಡ್ ಬಿಡುವ. ಪೊಸಿಷನ್ ವೆಕ್ಟರ್ ಅಂತಂದ್ರೆ ಪೊಸಿಷನ್ ಅನ್ನು ಹೇಳುವಂತ ವೆಕ್ಟರ್. ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಇದು ನನ್ನ XY ಪ್ಲೇನ್, ಇದು Y ಆಕ್ಸಿಸ್, ಇದು X ಆಕ್ಸಿಸ್. ಓಕೆ, ನಂಗೆ ಈ ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ P ಅಂತ ಇಟ್ಕೊಳ್ಳಿ. ಈಗ ಈ P ಪಾಯಿಂಟ್ ನ ಪೊಸಿಷನ್ ಅನ್ನ ಹೇಳ್ಬೇಕು. ಈ P ಪಾಯಿಂಟ್ ನ ಪೊಸಿಷನ್ ಅನ್ನ ಹೇಳುವಂತ ವೆಕ್ಟರ್ಗೆ ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಆರಿಜಿನ್ ನಿಂದ P ಪಾಯಿಂಟ್ ಎಲ್ಲಿದೆ ಅಂತ ಕೇಳಿದ್ರೆ ಏನ್ ಹೇಳುತ್ತೆ? ಆರಿಜಿನ್ ಇಲ್ಲಿದೆ ಅಂತ ಹೇಳುತ್ತೆ. ಸೊ ಈ ವೆಕ್ಟರ್ ಏನಿದೆಯೋ, ಈ OP ವೆಕ್ಟರ್ ಏನಿದೆಯೋ ಇದೇ ಪೊಸಿಷನ್ ವೆಕ್ಟರ್. ಓಕೆನಾ? ಸಿಂಪಲ್. ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೇನು? ಈಗ ನಾನು ಸಪೋಸ್ P ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗ್ P ಅನ್ನೋ ಊರಲ್ಲಿದೆ, ಆಮೇಲೆ ಇಡೀ ಊರು ಅಡ್ಡ ಲಾಸ್ಟ್ Q ಅನ್ನೋ ಊರಿಗೆ ಬಂದ್ಬಿಟ್ಟಿದೆ. ನಾ ಫಸ್ಟ್ ಇದ್ದದಲ್ಲಿ P ನಲ್ಲಿ, ಲಾಸ್ಟ್ ಇರೋದು ಎಲ್ಲಿ? Q ನಲ್ಲಿ. ಹಾಗಾದ್ರೆ ನನ್ನ ಡಿಸ್ಪ್ಲೇಸ್ಮೆಂಟ್ ಏನು? PQ ಅಷ್ಟೇ. ಎಲ್ಲಿಂದ ತಿರ್ಗಾಡ್ದೆ ಅನ್ನೋದಿಲ್ಲಿ ಮ್ಯಾಟ್ರ್ ಆಗಲ್ಲ. ಫಸ್ಟ್ ಎಲ್ಲಿದ್ದೆ, ಲಾಸ್ಟಿಗೆ ಎಲ್ಲಿದ್ದೀನಿ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಸೊ ನನ್ನ ಡಿಸ್ಪ್ಲೇಸ್ಮೆಂಟ್ ಏನಾಯ್ತು? P ನಿಂದ Qಗೆ. ಇದು ನನ್ನ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಕ್ಲಿಯರ್? ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಎಲ್ಲ ಕ್ಲಿಯರ್. ಮತ್ತೊಂದು ವಿಷಯ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಹೇಳ್ಕೋಬೇಕೇನಂದ್ರೆ, ನೀವು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನ ಯೂಶುವಲಿ X ಅನ್ನೋ ಸಿಂಬಾಲ್ ನಿಂದ ರಿಪ್ರೆಸೆಂಟ್ ಮಾಡಿದ್ರಿ. ಬಟ್ ನಿಮ್ಮ NCERT ಬುಕ್ ನಲ್ಲೆಲ್ಲ ಈ ಚಾಪ್ಟರ್ ನಲ್ಲಿ, ಮೋಷನ್ ಇನ್ ಪ್ಲೇನ್ ಚಾಪ್ಟರ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನ R ಅನ್ನೋ ಅಕ್ಷರದಿಂದ ಯೂಶುವಲಿ ರಿಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ, ಸ್ಮಾಲ್ r ನಿಂದ. ಓಕೆನಾ? ವೆಲಾಸಿಟಿ ಅಂತಂದ್ರೇನು? ಪೊಸಿಷನ್ ಚೇಂಜ್ ಆಗ್ತಾ ಇದ್ರೆ, ಪೊಸಿಷನ್ ಚೇಂಜ್ ಆಗೋ ರೇಟ್ಗೆ ನಾವು ವೆಲಾಸಿಟಿ ಅಂತ ಕರಿತೀವಿ. ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಪೊಸಿಷನ್ ಚೇಂಜ್ ಆಗ್ತಿದ್ರೆ ಅದಕ್ಕೆ ನಾವು ವೆಲಾಸಿಟಿ ಅಂತೇವೆ. ವೆಲಾಸಿಟಿನೇ ಚೇಂಜ್ ಆಗ್ತಾ ಇದ್ರೆ ಅದಕ್ಕೆ ನಾವು ಎಕ್ಸಲರೇಷನ್ ಅಂತೇವೆ. ಸೊ ವೆಲಾಸಿಟಿಗೆ ಇರೋ ಫಾರ್ಮುಲಾ dr/dt. r ಅಂತಂದ್ರೇನು? ಡಿಸ್ಪ್ಲೇಸ್ಮೆಂಟ್. ಎಕ್ಸಲರೇಷನ್ ಅಲ್ಲಿ ಏನ್ ಚೇಂಜ್ ಆಗಬೇಕು? ವೆಲಾಸಿಟಿನೇ ಚೇಂಜ್ ಆಗಬೇಕು. ವೆಲಾಸಿಟಿನೇ ಚೇಂಜ್ ಆದ್ರೆ ನಾವು ಎಕ್ಸಲರೇಷನ್ ಅಂತೇವೆ. ಸೊ ಎಕ್ಸಲರೇಷನ್ ಏನ್ ಫಾರ್ಮುಲಾ ಆಗ್ಬೇಕಾಯ್ತು? dv/dt ಅಷ್ಟೇ. ಈಗ ನಿಮ್ NCERT ಬುಕ್ ನಲ್ಲಿ ಒಂದು ಸಿಂಪಲ್ ಲೆಕ್ಕ ಕೊಟ್ಟಿದ್ದಾರೆ, ಆ ಲೆಕ್ಕವನ್ನ ಸಾಲ್ವ್ ಮಾಡೋಣ. ಈ ಲೆಕ್ಕ ಸಾಲ್ವ್ ಮಾಡ್ಬೇಕಂದ್ರೆ ನಿಮ್ಗೆ ಏನ್ ನಾಲೆಜ್ ಇರಬೇಕು? ಈಗ ಏನೇನ್ ಹೇಳದ್ನಲ್ವಾ ಇದ್ರ ಬಗ್ಗೆ ಅಂತೂ ನಿಮ್ಗೆ ಗೊತ್ತಿರಬೇಕು. ಅದರ ಜೊತೆಗೆ ನೀವು ವೆಕ್ಟರ್ಸ್ ನಲ್ಲಿ, ಇಷ್ಟು ವಿಡಿಯೋಗಳಲ್ಲಿ ವೆಕ್ಟರ್ಸ್ ನಲ್ಲಿ ಏನ್ ಕಲ್ತಿದ್ರೋ ಆ ನಾಲೆಜ್ ಇದ್ರೆ ಸಾಕಾಗತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಆ ಲೆಕ್ಕವನ್ನ ನೋಡೋಣ. ಕ್ವಶನ್ ಬಂದಿದೆ, ಎಲ್ಲ ವಿಡಿಯೋ ಪಾಸ್ ಮಾಡ್ಕೊಂಡು ಪ್ರಶ್ನೆಯನ್ನ ಓದ್ಕೊಳ್ಳಿ. ನಿಮ್ಮ NCERT ಬುಕ್ ಅಲ್ಲಿ ಇರೋ ಪ್ರಶ್ನೆನೇ ಇದು, ಬ್ಯಾಕ್ ಯಾವುದು ಅಲ್ಲ. ಎಲ್ಲ ವಿಡಿಯೋ ಪಾಸ್ ಮಾಡಿ ಪ್ರಶ್ನೆಯನ್ನ ಓದ್ಕೊಂಡಿದ್ದೀರಾ ಅನ್ಕೊಂಡಿದ್ದೇನೆ. ಪ್ರಶ್ನೆ ನೋಡಿದ ತಕ್ಷಣನೇ ಅರ್ಥ ಆಗೋ ಹಾಗಿದೆ. ಸೊ ಏನ್ ಅವ್ರು ಕೊಟ್ಟಿದ್ದಾರೆ? R ಕೊಟ್ಟಿದ್ದಾರೆ. ನಾವು ಮೊದಲೇನ್ ಮಾಡ್ಬೇಕು? ವೆಲಾಸಿಟಿ ಮತ್ತೆ ಎಕ್ಸಲರೇಷನ್ ಅನ್ನ ಕಂಡುಹಿಡಬೇಕು. ಮೊದಲು ವೆಲಾಸಿಟಿ ಕಂಡುಹಿಡಿಯುವ, ಆಯ್ತಾ? ಸೊ ವೆಲಾಸಿಟಿಗೆ ಏನ್ ಫಾರ್ಮುಲಾ? dr/dt, ರೈಟ್? dr/dt. d/dt ಅಂತ ನಾ ಮೊದಲೇ ಬರ್ಕೋತೆ, r ಅನ್ನ ಆಮೇಲೆ ಬರುತ್ತೆ. ಓಕೆ, d/dt ಅಂತ ಮೊದಲೇ ಬರ್ಕೊಂಡೆ. r ವ್ಯಾಲ್ಯೂ ಏನು? r ವ್ಯಾಲ್ಯೂ ಇದು. ಈ ವ್ಯಾಲ್ಯೂನ ಇಲ್ಲಿ ಬರ್ದ್ಬಿಡಿ. ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು ನೋಡಿ? 3 ಟರ್ಮ್ ಇದೆ. ಇದೊಂದು ಟರ್ಮ್, ಇದೊಂದು ಟರ್ಮ್, ಇದೊಂದು ಟರ್ಮ್. ಯಾಕೆ? ಇದ್ರ ನಡುವೆ ಮತ್ತೆ ಇದ್ರ ನಡುವೆ ಪ್ಲಸ್ ಬಂದಿದೆ, ಇದ್ರ ನಡುವೆ ಪ್ಲಸ್ ಬಂದಿದೆ. ಸೊ ಇದೊಂದು ಟರ್ಮ್ ಆಯ್ತು, ಇದೊಂದು ಟರ್ಮ್ ಆಯ್ತು, ಇದೊಂದು ಟರ್ಮ್ ಆಯ್ತು. ಸೊ ಈ ಟರ್ಮ್ಗಳು ಬಂದಾಗ ನಾವೇನ್ ಮಾಡ್ಕೋಬೇಕು? ಪ್ರತಿ ಟರ್ಮ್ ಅನ್ನು ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಅವಾಗ ಏನ್ ಬರುತ್ತೆ? ಇಲ್ಲಿರೋ ಪ್ರತಿ ಟರ್ಮ್ಗೂ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂದಿದ್ನಲ್ವಾ, ಅದನ್ನೇ ಬರ್ಕೊಂಡೆ ಅಷ್ಟೇ. ಮೊದಲು d/dt ಆಫ್ ಇದು ಬರ್ದೆ, ಪ್ಲಸ್ d/dt ಆಫ್ ಇದು ಅಂತ ಬರ್ದೆ, ಆಮೇಲೆ ಪ್ಲಸ್ d/dt ಆಫ್ ಈ ಟರ್ಮ್ ಅಂತ ಬರ್ದೆ ಅಷ್ಟೇ. ಮತ್ತೇನು ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ನಾವು ಅಂತಂದ್ರೆ, ಈ ಒಳಗಿರೋದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋತಾ ಹೋಗ್ತೀವಿ, ಹೌದಾನೆ? ಸೊ 3t ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನ್ ಬರುತ್ತೆ? ಅರೆ, ನೆನಪಾಗ್ತಿಲ್ವಾ ನಿಮ್ಗೆ? ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಲ್ಲಿ ತುಂಬಾ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಮಾಡ್ತಾ ಹೋಗಿದ್ವಿ. ಇಲ್ಲೂ ಅಷ್ಟೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಡ್ತಾ ಹೋದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗೆ ಮಾಡಲ್ಲ, ಡೈರೆಕ್ಟ್ ಆಗಿ ಮಾಡ್ತಾ ಹೋಗ್ತೀನಿ. ಜಸ್ಟ್ ಒಮ್ಮೆ ರಿವೈಸ್ ಮಾಡ್ಕೊಳ್ಳೋಣ. ಈ ರೀತಿ ಬರೇ ಕಾನ್ಸ್ಟೆಂಟ್ ಇದ್ರೆ, ಬರೇ ಕಾನ್ಸ್ಟೆಂಟ್ ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ಅದರ ಡಿಫ್ರೆನ್ಸಿಯೇಷನ್ 0 ಬರುತ್ತೆ. ಬರೇ ಕಾನ್ಸ್ಟೆಂಟ್ ಇದ್ದಾಗ 0 ಬರುತ್ತೆ. ಕಾನ್ಸ್ಟೆಂಟ್ ಜೊತೆಗೆ ಯಾವ್ದಾದ್ರು ವೇರಿಯೇಬಲ್ ಮಲ್ಟಿಪ್ಲೈಡ್ ಆಗಿತ್ತು ಅಂತಂದ್ರೆ ನಾವು ಕಾನ್ಸ್ಟೆಂಟ್ ಅನ್ನ ಹೊರಗಡೆ ತೆಕ್ಕೋತೀವಿ, ವೇರಿಯೇಬಲ್ ನ ಡಿಫ್ರೆನ್ಸಿಯೇಷನ್ ಅನ್ನ ಮಾಡ್ಕೋತೀವಿ, ಆಯ್ತಾ? ಇದ್ರಲ್ಲಿ ನೋಡಿ ಬರೇ ಕಾನ್ಸ್ಟೆಂಟ್ ಇದೆಯಾ? ಇಲ್ಲ. ಇದರಲ್ಲಿ 3 ಅನ್ನೋದು ಕಾನ್ಸ್ಟೆಂಟ್, i ಕ್ಯಾಪ್ ಅನ್ನೋದು ಕಾನ್ಸ್ಟೆಂಟ್. 3 ಅನ್ನೋದು ಕಾನ್ಸ್ಟೆಂಟ್ ಯಾಕೆ ಅಂತ ನೀವು ಒಪ್ಕೊಂಡಿದ್ದೀರಿ. i ಕ್ಯಾಪ್ ಅನ್ನೋದು ಕೂಡ ಯಾಕೆ ಕಾನ್ಸ್ಟೆಂಟ್? ಅರೆ, ಯೂನಿಟ್ ವೆಕ್ಟರ್ i ಕ್ಯಾಪ್ ಅನ್ನೋದೊಂದು ಯೂನಿಟ್ ವೆಕ್ಟರ್.
ಯೂನಿಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಇಸ್ ಆಲ್ವೇಸ್ 1 ಹೌದಾನೆ. ಸೊ 3 ಕೂಡ ಇಲ್ಲಿ ಕಾನ್ಸ್ಟೆಂಟ್, ಐ ಕ್ಯಾಪ್ ಅನ್ನೋದು ಕೂಡ ಕಾನ್ಸ್ಟೆಂಟ್. ಅವೆರಡನ್ನ ಹೊರಗಡೆ ತಕೊಳ್ಳಿ, ಏನ್ ಉಳ್ಕೊಳ್ತು 3i ಕ್ಯಾಪ್ ಅನ್ನೋದಾಯ್ತು. ಒಳಗಡೆ ಏನಿತ್ತು ಅವಾಗ ಟಿ ಅನ್ನೋದಿತ್ತು. ಟಿ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ dt/dt ಅಂತ ಬರುತ್ತೆ. dt/dt ವ್ಯಾಲ್ಯೂ ಏನು 1 ಹೌದಾ. ಸೊ ಇದು ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ 3i ಕ್ಯಾಪ್ ಅನ್ನೋದು ಬರುತ್ತೆ. ಓಕೆನಾ. ಪ್ಲಸ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ಏನೇನ್ ಕಾನ್ಸ್ಟೆಂಟ್ ಇದೆ 2 ಕಾನ್ಸ್ಟೆಂಟ್ ಮತ್ತೆ ಜೆ ಕ್ಯಾಪ್ ಕಾನ್ಸ್ಟೆಂಟ್, ಅದನ್ನ ಹೊರಗಡೆ ತಕೊಳ್ಳಿ. 2j ಕ್ಯಾಪ್ ಆಯ್ತು. ಉಳ್ಕೊಂಡಿರೋದೇನು t² ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನ್ ಬರುತ್ತೆ ಅರೆ x⁴n ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನ್ ಬರುತ್ತೆ n ಇಂಟು x⁴n-1 ಅಂತ ಬರುತ್ತೆ ಹೌದಾನೆ. ಸೊ x ಜಾಗದಲ್ಲಿ ಏನಿದೆ ಇಲ್ಲಿ x ಜಾಗದಲ್ಲಿ t ಇದೆ, n ಜಾಗದಲ್ಲಿ ಏನಿದೆ n ಜಾಗದಲ್ಲಿ 2 ಇದೆ ಹೌದಾನೆ. ಸೊ x ಜಾಗದಲ್ಲಿ t, n ಜಾಗದಲ್ಲಿ 2 ಹಾಕೊಳ್ಳಿ, n ಜಾಗದಲ್ಲಿ 2, ಇಲ್ಲೂ n ಜಾಗದಲ್ಲಿ 2 ಹಾಕೊಳ್ಳಿ. ಸೇಮ್ ಅದೇ ಫಾರ್ಮುಲಾ ಅಪ್ಲೈ ಮಾಡಿ ಬರ್ದೆ 2t ಇಂಟು 2 - 1, 2 - 1 ಅಂದ್ರೆ ಏನ್ ಬರುತ್ತೆ 1 ಬರುತ್ತೆ. t⁴1 ಅಂದ್ರೆ t, ಸೊ ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ. t² ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ 2t ಅಂತ ಬರುತ್ತೆ. ಸೊ t² ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ 2t ಅಂತ ಬರ್ಕೋತೀನಿ ನಾನು, 2t ಅಂತ ಬರ್ಕೋತೀನಿ. ಓಕೆನಾ. ಪ್ಲಸ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೇನು ಇಲ್ಲಿ ನೋಡಿ, ಇದ್ರಲ್ಲಿ ಇರೋದೇನು ಬರೇ ಕಾನ್ಸ್ಟೆಂಟ್. 5 ಅನ್ನೋದು ಕಾನ್ಸ್ಟೆಂಟ್, k ಅನ್ನೋದು k ಕ್ಯಾಪ್ ಅನ್ನೋದು ಕೂಡ ಕಾನ್ಸ್ಟೆಂಟ್. ಎರಡು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಕಾನ್ಸ್ಟೆಂಟ್ ನ ಡಿಫ್ರೆನ್ಸಿಯೇಷನ್ 0 ಬರುತ್ತೆ. ಸೊ ಇಲ್ಲಿ 0 ಬಂತು. ಈ ಸ್ಟೆಪ್ ಅಲ್ಲಿ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಇದು dt/dt ಇದ್ರ ವ್ಯಾಲ್ಯೂ 1 ಇರುತ್ತೆ. ಸೊ ಇದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೌದಾನೆ. ಇಲ್ಲಿ ನೋಡಿ 2j ಕ್ಯಾಪ್ ಇಂಟು 2t ಏನಾಗಬೇಕಾಯ್ತು 4tj ಕ್ಯಾಪ್ ಆಗಬೇಕಾಯ್ತು. ಅದನ್ನ ಬರ್ಕೋತೀನಿ. ಓಕೆನಾ. ಇಲ್ಲಿ 4tj ಕ್ಯಾಪ್ ಆಗಬೇಕಾಯ್ತು. ಇಲ್ಲಿ ಪ್ಲಸ್ 0 ಇದೆ. ಸೊ ಇದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ವೆಲಾಸಿಟಿ ಏನ್ ಸಿಗುತ್ತೆ, ವೆಲಾಸಿಟಿಗೆ ಇದು ಸಿಗುತ್ತೆ, ಈ ಎಕ್ಸ್ಪ್ರೆಷನ್ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ ಎಕ್ಸಲರೇಷನ್ ಅನ್ನು ಕೂಡ ನಾವು ಕಂಡುಹಿಡಬೇಕು. ಎಕ್ಸಲರೇಷನ್ ಕಂಡುಹಿಡಬೇಕು ಅಂತಂದ್ರೆ ಎಕ್ಸಲರೇಷನ್ ಏನ್ ಫಾರ್ಮುಲಾ, ಅಂತಂದ್ರೆ ನಾವು ವೆಲಾಸಿಟಿಯನ್ನು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ವೆಲಾಸಿಟಿ ಚೇಂಜ್ ಆಗ್ತಾ ಇದ್ರೆ ಅದನ್ನೇ ನಾವು ಎಕ್ಸಲರೇಷನ್ ಅಂತ ಕರಿತೀವಿ. ಸೊ dv/dt ಇದು ಎಕ್ಸಲರೇಷನ್ ಇನ್ ಫಾರ್ಮುಲಾ ಹೌದಾನೆ. ಸೊ ಎಕ್ಸಲರೇಷನ್ ಏನಿದೆ, ಎಕ್ಸಲರೇಷನ್ ಇಸ್ ಈಕ್ವಲ್ ಟು d/dt ಆಫ್ v ಜಾಗದಲ್ಲಿ ಏನ್ ಬರ್ಕೋಬೇಕು ನಾವು ಇದನ್ನ ಬರ್ಕೋಬೇಕು 3i ಕ್ಯಾಪ್ ಪ್ಲಸ್ 4tj ಕ್ಯಾಪ್, 3i ಕ್ಯಾಪ್ ಪ್ಲಸ್ 4tj ಕ್ಯಾಪ್. ಓಕೆನಾ. ಅದನ್ನ ಬರ್ಕೊಂಡೆ. ಇವಾಗ ಏನ್ ಮಾಡ್ಬೇಕು ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಇದನ್ನ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು, ಇದನ್ನ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಹಾಗೆ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನ್ ಬರುತ್ತೆ ಅಂತ ನೋಡುವ. 3i ಕ್ಯಾಪ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನ್ ಬರ್ಬೇಕಾಯ್ತು 3 ಕಾನ್ಸ್ಟೆಂಟ್, ಐನು ಕಾನ್ಸ್ಟೆಂಟ್. ಸೊ ಎರಡು ಕಾನ್ಸ್ಟೆಂಟ್, ಇದ್ರಲ್ಲಿ ಇರೋದು ಏನಾಯ್ತು ಬರೇ ಕಾನ್ಸ್ಟೆಂಟ್ ಇದ್ದಂಗೆ ಆಯ್ತು. ಬರೇ ಕಾನ್ಸ್ಟೆಂಟ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ 0 ಬರುತ್ತೆ. ಓಕೆನಾ. ಪ್ಲಸ್ 4tj ಕ್ಯಾಪ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿ 4 ಅನ್ನ ಹೊರಗಡೆ ತೆಕ್ಕೋಬೇಕು. t ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ. 4 × 1 ಅಂತಂದ್ರೆ 4 ಬರುತ್ತೆ. ಸೊ ಎಕ್ಸಲರೇಷನ್ ಏನ್ ಬರ್ಬೇಕಾಯ್ತು 4j ಕ್ಯಾಪ್ ಬರ್ಬೇಕಾಯ್ತು. ಓಕೆನಾ. 0 ಬರೆಯೋ ಅವಶ್ಯಕತೆ ಇಲ್ಲ ತಾನೆ. ಎಕ್ಸಲರೇಷನ್ 4j ಕ್ಯಾಪ್ ಬರ್ಬೇಕಾಯ್ತು. ನಮ್ಮ ಆನ್ಸರ್ ಸಿಕ್ತು. ಈಗ ನಾವು ಏನ್ ಕಂಡುಹಿಡಬೇಕು, ಒಂದೇದಕ್ಕೆ ಫುಲ್ ನಮ್ಮ ಆನ್ಸರ್ ಸಿಕ್ತು. ವೆಲಾಸಿಟಿನೂ ಆಯ್ತು, ಎಕ್ಸಲರೇಷನ್ ಆಯ್ತು. ಈಗ ನಾವು ಕಂಡುಹಿಡಬೇಕಾಗಿರೋದು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ವೆಲಾಸಿಟಿ ಎಟ್ t is equal to 1 second. ನಮ್ಗೆ ವೆಲಾಸಿಟಿಗೆ ಆಲ್ರೆಡಿ ಒಂದು ಎಕ್ಸ್ಪ್ರೆಷನ್ ಬಂದಿದೆ ರೈಟ್. ಈ ಎಕ್ಸ್ಪ್ರೆಷನ್ ಬಂದಿದೆ. t is equal to 1 second ಆದಾಗ ನಮ್ಗೆ ಎಕ್ಸ್ಪ್ರೆಷನ್ ಏನ್ ಬರುತ್ತೆ ಅಂತ ನೋಡುವ. t is equal to 1 second ಅಂತ ಕೇಳ್ತಾ ಇದ್ದಾರೆ. ಸೊ t is equal to 1 second ಅಂತ ಬರ್ಕೊಳ್ಳಿ. ವೆಲಾಸಿಟಿಗೆ ಏನಿತ್ತು v is equal to 3i ಕ್ಯಾಪ್ ಪ್ಲಸ್ 4tj ಕ್ಯಾಪ್. 4t ಅಂದ್ರೆ ಏನು 1. ಸೊ 4 × 1 ಇಂಟು j ಕ್ಯಾಪ್ ಹೌದಾ. ಇದಾಗಬೇಕಾಯ್ತು. ಇಂಟು 1 ಇದ್ರೆ ಇಂಟು 1 ಅಂತ ಬರೆಯೋ ಅವಶ್ಯಕತೆ ಇದೆಯಾ ಇಲ್ಲ ತಾನೆ. ಸೊ ಅದನ್ನ ಅಳಿಸಾಕಿ ಏನು ಉಳಿತು 3i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಅಂತ ಉಳ್ಕೊಳ್ತು. ನಾವೇನ್ ಕಂಡುಹಿಡಬೇಕು ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅನ್ನ ಕಂಡುಹಿಡ್ಕೋಬೇಕು ರೈಟ್. ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಅನ್ನ ಕಂಡುಹಿಡ್ಕೋಬೇಕು. ಸೊ ಅದನ್ನ ಮಾಡೋಣ. ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದಕ್ಕೆ ಏನ್ ಫಾರ್ಮುಲಾಪ್ಪ, ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದಕ್ಕೆ √a² ಪ್ಲಸ್ b² ಪ್ಲಸ್ 2ab cos θ ಅನ್ನೋದು ಫಾರ್ಮುಲಾ ಹೌದಾನೆ. ಸೊ ಇದರಲ್ಲಿ ಎ ಯಾವುದು ಬಿ ಯಾವುದು ಅಂತ ನೋಡ್ಕೊಳ್ಳಿ. ಇದು ಎ ವೆಕ್ಟರ್ ಅಂತ ಕನ್ಸಿಡರ್ ಮಾಡುವ, ಇದಕ್ಕೆ ನಾವು ಬಿ ವೆಕ್ಟರ್ ಅಂತ ಕನ್ಸಿಡರ್ ಮಾಡುವ. ಸೊ ಎ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಎಷ್ಟುಂಟು 3 ಉಂಟು. ಸೊ ಇಲ್ಲಿ 3 ಬರೀರಿ. ಬಿ ಇರೋ ಜಾಗದಲ್ಲಿ ನಾವೇನ್ ಬರಿಬಹುದು 4 ಅಂತ ಬರಿಬಹುದು. ಈ ಕಾಸ್ ಥೀಟಾದಲ್ಲಿ ಥೀಟಾ ಉಂಟು ನೋಡಿ. ಥೀಟಾ ಎಷ್ಟಿರ್ಬೇಕಾಯ್ತು, ಒಂದು ಐ ಕ್ಯಾಪ್ ಉಂಟು, ಇನ್ನೊಂದು ಜೆ ಕ್ಯಾಪ್ ಉಂಟು. ಐ ಕ್ಯಾಪ್ ಅಂತಂದ್ರೆ ಏನರ್ಥ, ಐ ಕ್ಯಾಪ್ ಅಂತಂದ್ರೆ 3 ಅನ್ನೋ ವೆಕ್ಟರ್ ಎಕ್ಸ್ ಡೈರೆಕ್ಷನ್ ನಲ್ಲಿ ಇದೆ ಅಂತ ಅರ್ಥ ಹೌದಾನೆ. 3 ಅನ್ನೋ ವೆಕ್ಟರ್ ಎಕ್ಸ್ ಡೈರೆಕ್ಷನ್ ನಲ್ಲಿ ಇದೆ ಅಂತ ಅರ್ಥ. 4j ಕ್ಯಾಪ್ ಅಂತಂದ್ರೆ 4 ಮ್ಯಾಗ್ನಿಟ್ಯೂಡ್ ಇರುವಂತ ವೆಕ್ಟರ್ ಜೆ ಕ್ಯಾಪ್ ಅಂತಂದ್ರೆ ವೈ ಆಕ್ಸಿಸ್ ನಲ್ಲಿ ಇದೆ ಅಂತ ಅರ್ಥ. ಇದು 4j ಕ್ಯಾಪ್ ರೈಟ್. ಸೊ ಇವೆರಡರ ನಡುವಿನ ಆಂಗಲ್ ಎಷ್ಟಿದ್ದಂಗಾಯ್ತು 90 ಡಿಗ್ರಿ ಇದ್ದಂಗಾಯ್ತು. ಸೊ ಥೀಟಾ ಜಾಗದಲ್ಲಿ ನಾವು ಏನ್ ಬರಿಬೇಕು 90 ಅಂತ ಬರಿಬೇಕು. ಕಾಸ್ 90 ಎಷ್ಟು, ಕಾಸ್ 90 0. ಸೊ ಕಾಸ್ 90 0 ಆಗಿರೋದ್ರಿಂದ ಈ ಟರ್ಮ್ 0 ಆಗಿರೋದ್ರಿಂದ ಈ ಇಡೀ ಟರ್ಮ್ 0 ಆಯ್ತು. ಸೊ ಉಳ್ಕೊಂಡಿರೋದೇನು ನಮಗೆ √3² ಪ್ಲಸ್ 4². ಇದರ ಆನ್ಸರ್ ನಮಗೆ 5 ಸಿಗುತ್ತೆ. ಓಕೆನಾ. ಸೊ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ನಮಗೆ 5 ಸಿಗುತ್ತೆ. 5 ವೆಲಾಸಿಟಿ ಅಂತಂದ್ರೆ ನಾವು ವೆಲಾಸಿಟಿಯ SI ಯೂನಿಟ್ ಬರೀಬೇಕು. ವೆಲಾಸಿಟಿ SI ಯೂನಿಟ್ ಮೀಟರ್ ಪರ್ ಸೆಕೆಂಡ್. ಅದನ್ನು ಬರೀರಿ, ಮುಗೀತು.
ವೆಲಾಸಿಟಿದ ಮ್ಯಾಗ್ನಿಟ್ಯೂಡ್ ಅಂತೂ ಕಂಡಿಡ್ದಾಯ್ತು. ಈಗ ನಾವು ಡೈರೆಕ್ಷನ್ ಅನ್ನು ಕಂಡಿಡುವ. ಓಕೆನಾ? ಸೊ ಡೈರೆಕ್ಷನ್ ಕಂಡಿಡಿದಕ್ಕೆ ನಾ ಏನ್ ಮಾಡ್ತೇನೆ ಒಂದು ಐಡಿಯಾ ಮಾಡ್ತೆ. ಇಲ್ಲಿ 4j ಕ್ಯಾಪ್ ಅನ್ನೋ ವೆಕ್ಟರ್ ಇತ್ತು ನೋಡಿ, ಈ ವೆಕ್ಟರ್ ಅನ್ನ ಇಲ್ಲಿಂದ ಎತ್ಕೊಂಡು ಹೋಗಿ ಇಲ್ಲಿಡ್ತೆ. ಓಕೆನಾ? ಸೊ 4j ಕ್ಯಾಪ್ ಅನ್ನ ನಾನು ಇಲ್ಲಿಂದ ಎತ್ಕೊಂಡು ಹೋಗಿ ಇಲ್ಲಿಟ್ಟೆ. ಅರೆ ನನ್ನ ಮೆಥಡ್ ಅಪ್ಪ ಇದು ನಾನು ಐಡಿಯಾ ಮಾಡ್ಕೊಂಡೋದು ಅಷ್ಟೇ. ಇದೇನು 4j ಕ್ಯಾಪ್ ಅನ್ನೋ ವೆಕ್ಟರ್. ಓಕೆನಾ? 3j ಕ್ಯಾಪ್ 3i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ವೆಲಾಸಿಟಿ ಸಿಗುತ್ತೆ. ಇದು ಗೊತ್ತಲ್ಲ ನಿಮ್ಗೆ, ಇದು ಅವರೇ ಕೊಟ್ಟದ್ದು. ಆಯ್ತಾ? ಈಗ ಇದ್ರ ರಿಸಲ್ಟೆಂಟ್ ವೆಕ್ಟರ್ ಹೆಂಗ್ ಬರ್ಬೇಕಾಯ್ತು ನೋಡಿ, ಟ್ರಯಾಂಗಲ್ ಹಾಕಿದ್ರೆ ಇದ್ರ ರಿಸಲ್ಟೆಂಟ್ ಈ ರೀತಿ ಬರ್ಬೇಕಾಯ್ತು ತಾನೆ. ಸೊ ಇದ್ರ ರಿಸಲ್ಟೆಂಟ್ ವೆಕ್ಟರ್ ಈ ರೀತಿ ಬರ್ಬೇಕಾಯ್ತು. 3 ಕ್ಯಾಪ್ ಪ್ಲಸ್ 4j ಕ್ಯಾಪ್ ಮಾಡಿದ್ರೆ ಇದು ಬರುತ್ತೆ ಅಂತಂದ್ರೆ ಈ ವೆಕ್ಟರ್ ಯಾವ್ದಾಗ್ಬೇಕಾಯ್ತು? ವಿ ವೆಕ್ಟರ್ ಆಗ್ಬೇಕಾಯ್ತು. ಓಕೆನಾ? ಇದು ವಿ ವೆಕ್ಟರ್. ಸೊ ಈ ವಿ ವೆಕ್ಟರ್ ನ ಡೈರೆಕ್ಷನ್ ಅನ್ನ ನಾವು ಹೇಗೆ ಹೇಳ್ಬೋದು? ಈ ಆಂಗಲ್ ಅನ್ನ ಹೇಳಿದ್ರೆ ನಾವು ಈಸಿಯಾಗಿ ಇದ್ರ ಡೈರೆಕ್ಷನ್ ಅನ್ನ ಹೇಳ್ಬೋದು. ಹೌದ್ ತಾನೆ? ಸೊ ಈ ಆಂಗಲ್ ಎಷ್ಟಿದೆ? ಥೀಟಾ ಇದೆ. ಸೊ ನಾವಿಲ್ಲಿ ಟ್ಯಾನ್ ಥೀಟಾ ಹಾಕೋಣ. ಟ್ಯಾನ್ ಥೀಟಾ ಹಾಕಿದ್ರೆ ಏನಾಯ್ತು? ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 4/3. ನಮ್ಗೆ ಬೇಕಾಗಿರೋದೇನು? ಈ ಆಂಗಲ್. ಡೈರೆಕ್ಷನ್ ಹೇಳೋದಕ್ಕೆ ಬೇಕಾಗಿರೋದು ಈ ಆಂಗಲ್. ಸೊ ಈ ಆಂಗಲ್ ಬೇಕು ಅಂತಂದ್ರೆ ಟ್ಯಾನ್ ಅನ್ನ ಈ ಕಡೆ ಕಳಿಸಿ, ಥೀಟಾ ಇಲ್ಲೇ ಉಳ್ಕೊಳ್ತು. ಟ್ಯಾನ್ ಆ ಕಡೆ ಹೋದ್ಕೊಳ್ಳಿ, ಟ್ಯಾನ್ ಇನ್ವರ್ಸ್ 4/3 ಟ್ಯಾನ್ ಇನ್ವರ್ಸ್ 4/3 ಅನ್ನ ನೀವು ಮೊಬೈಲ್ ಕ್ಯಾಲ್ಕುಲೇಟರ್ ನಲ್ಲಾದ್ರೂ ಮಾಡ್ರಿ ಅಥವಾ ನಿಮ್ಮ ಕ್ಲರ್ಕ್ ಟೇಬಲ್ ಅಲ್ಲಾದ್ರೂ ಹುಡುಕಿ, ನಿಮ್ಗೆ ಸಿಗತ್ತೆ. ನಾನು ಮಾಡ್ಕೊಂಡೆ, ನನ್ಗೆ ಥೀಟಾ ಎಷ್ಟು ಬಂತು ಅಂತಂದ್ರೆ 53.1 ಡಿಗ್ರಿ ಅಂತ ಬಂತು. ಸೊ ಫೈನಲ್ ಆಗಿ ಆನ್ಸರ್ ಏನ್ ನಾವು ಹೇಳ್ಬೋದು? ನಮ್ಮ ವೆಲಾಸಿಟಿ ವೆಕ್ಟರ್ ಏನಿದೆಯೋ ಅದು ಎಕ್ಸ್ ಆಕ್ಸಿಸ್ ನಿಂದ 53.1 ಡಿಗ್ರಿ ಇದೆ ಅಂತ ನಾನು ಹೇಳ್ಬೋದು. ರೈಟ್? ಸೊ ನಾನು ಮ್ಯಾಗ್ನಿಟ್ಯೂಡ್ ಕಂಡಿಡ್ದೆ, ಡೈರೆಕ್ಷನ್ ಕಂಡಿಡ್ದೆ, ಲೆಕ್ಕ ಮುಗೀತು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.